ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವೆಯ್ಟು 77.5. ಸೊ ನಿನ್ನೆ 77.8 ಇತ್ತು. ಸೊ ನಿನ್ನೆಗಿಂತ ಇವತ್ತಿಗೆ 300 ಗ್ರಾಮ್ ಕಮ್ಮಿ ಆಗಿದ್ದೀನಿ. ಪರವಾಗಿಲ್ಲ, ಇಲ್ಲಿ ತನಕ ಅದೂ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ಅಷ್ಟಾದರೂ ಕಮ್ಮಿ ಆಗ್ತಿದೆ ಅಲ್ವಾ ಅಂತ ಖುಷಿ. ಸಮಯ ಬೆಳಗ್ಗೆ 6 ಗಂಟೆ. ಸೊ ಇವಾಗ ಮೊದಲಿಗೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೊಂದು ಅರ್ಧ ಸೋರೆಕಾಯನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ 8ರಿಂದ 10 ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಪೀಸಷ್ಟು ಶುಂಠಿ, 1 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ನೀರು, ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಇದನ್ನು ಕಟ್ ಮಾಡೋವಾಗ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಒಂದು ಕಟ್ ಮಾಡೋ ಟೈಮಲ್ಲಿ ಒಂದು ಚಿಕ್ಕ ಪೀಸಷ್ಟು ಬಾಯಿಗೆ ಹಾಕ್ಕೊಳ್ಳಿ. ಏನಾದರೂ ಕಹಿ ಇತ್ತು ಅಂದರೆ ಇದನ್ನು ನೀವು ಯೂಸ್ ಮಾಡಬಾರ್ದು. ಬೇಕಾದರೆ ನೀವು ಇದನ್ನು ಕುಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನಾನೇನು ಇದಕ್ಕೆ ಉಪ್ಪೇನು ಹಾಕೊಳ್ಳೋಕ್ಕೆ ಹೋಗಿಲ್ಲ, ಬಿಕಾಸ್ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಹಾಗೆಯೇ ಇವಾಗ ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವತ್ತು ಚಪಾತಿ ಮತ್ತು ಮಿಕ್ಸ್ ವೆಜ್ ಪಲ್ಯ ಮಾಡೋಣ ಅಂತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ತಂಪಿನ ಬೀಜ ನೆನೆ ಹಾಕಿದ್ದೀನಿ ಸಂಜೆ ಜ್ಯೂಸ್ ಮಾಡೋಕ್ಕೆ ಅಂತ. ನಾವು ವೆಯ್ಟ್ ಲಾಸಲ್ಲಿ ಯಾವಾಗಲೂ ತರಕಾರಿನ ಜಾಸ್ತಿ ತೊಗೋಬೇಕು, ಫ್ರೂಟ್ಸನ್ನು ಯಾವಾಗಲೂ ಕಮ್ಮಿ ತೊಗೋಬೇಕು. ಯಾಕಂದರೆ ಫ್ರೂಟ್ಸಲ್ಲಿ ಸಕ್ಕರೆ ಅಂಶ ಇರುತ್ತಲ್ವ. ಸೊ ಅದರಿಂದ ತರಕಾರಿ ಆದಷ್ಟು ಜಾಸ್ತಿ ತೊಗೋಬೇಕು. ಸೊ ಅದಕ್ಕೆ ನಾನು ಇವತ್ತು ಎಷ್ಟೆಲ್ಲ ತರಕಾರಿ ಇತ್ತು ಫ್ರಿಜ್ಜಲ್ಲಿ ಎಲ್ಲನೂ ಒಂದು ಸ್ವಲ್ಪ ತೊಗೊಂಡು ಎಲ್ಲ ತರಕಾರಿ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಇದು ಕರಿಬೇವು ಹಾಕಿ, ಆಮೇಲೆ ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಎಲ್ಲ ಏನೇನು ತರಕಾರಿ ಕಟ್ ಮಾಡಿಟ್ಟಿದ್ದೀನಿ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ತರಕಾರಿನೂ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಆಮೇಲೆ ಒಂದು ಚೂರು ಗರಂ ಮಸಾಲ ಹಾಕಿದ್ದೀನಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಕೊನೆಗೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಹಾಗೆಯೇ ಇನ್ನೊಂದು ಕಡೆ ಚಪಾತಿ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಬೇರೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ಅದಕ್ಕೆ ಚಪಾತಿ ಒಂದು ಮಾಡಿ ಚಪಾತಿ ಪಲ್ಯ ಕೊಟ್ಬಿಡೋಣ ಅಂತ. ಅವ್ರಿಗೆ ಟಿಫಿನ್ಗೂ ಕೂಡ ಆಗಬೇಕಲ್ವ. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ವಿಡಿಯೋ ಅಂತ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ತುಂಬ ಸಲ ಏನಾಗುತ್ತೆ ಅಂದರೆ ನಾನು ಶೂಟ್ ಮಾಡ್ತಾ ಇರ್ತೀನಿ, ಆಲ್ ಆಫ್ ಸಡನ್ನು ಅದು ಕ್ಯಾಮ್ರಾ ಆಫ್ ಆಗಿರುತ್ತೆ, ನನಗೆ ಗೊತ್ತೂ ಇರಲ್ಲ. ಸೊ ಅದರಿಂದ ಈಗೇನು ನಾನು ರೀಟೇಕ್ ತೊಗೋಬೇಕಾಗತ್ತೆ. ಸೊ ಅದರಿಂದ ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇವತ್ತು ಅದೇ ಥರ ಆಗಿತ್ತು. ಸೊ ನಾನು 1-2 ಚಪಾತಿ ಕೂಡ ಮಾಡಿಬಿಟ್ಟು ಆಮೇಲೆ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ, ಅಂದರೆ ಮೊಬೈಲ್ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ. ಸೊ ಆಮೇಲೆ ತಿರ್ಗಾ ನಾನು ಆನ್ ಮಾಡಿಬಿಟ್ಟು ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಮೊದಲಿಗೆ ನಾನು ನನ್ನ ಹಸ್ಬೆಂಡ್ಗೆ ತಿಂಡಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ಸೊ ಅವರು ತಿಂತಾ ಇದ್ದಂಗೆ ನಾನು ಟಿಫಿನ್ ಕೂಡ ಪ್ಯಾಕ್ ಮಾಡ್ಕೋಬೋದಲ್ವ ಅಂತ. ಹಾಗೆಯೇ ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಎಲ್ಲ ಲೇಡೀಸು ಮದುವೆಗಿಂತ ಮುಂಚೆ ಸಣ್ಣ ಇರ್ತಾರೆ, ಮದುವೆ ಆದಮೇಲೆ ದಪ್ಪ ಆಗ್ತಾರೆ ಅಂತ. ಎಲ್ಲರೂ ಅನ್ನಲ್ಲ, ಬಟ್ ಮೋಸ್ಟ್ ಆಫ್ ದಿ ಲೇಡೀಸದು ಇದೇ ಪ್ರಾಬ್ಲಮ್ ಇರುತ್ತೆ. ಬಟ್ ಇದಕ್ಕೆಲ್ಲ ಮೇನ್ ರೀಸನ್ ಏನಂದರೆ ಅದು ನಾವೇ ಆಗಿರ್ತೀವಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಾನು ಮದುವೆ ಆಗೋ ಟೈಮಲ್ಲಿ ನನ್ನ ವೆಯ್ಟ್ ಇದ್ದಿದ್ದು 48, ಓಕೆನಾ. ಸೊ ಮದುವೆ ಆದಮೇಲೆ 49-50 ತನಕ ಬಂದಿದ್ದೆ. ಈವನ್ ಡೆಲಿವರಿ ಟೈಮಲ್ಲೂ ಅಷ್ಟೇ ನನ್ನ ವೆಯ್ಟ್ ಇದ್ದಿದ್ದು 63. ಅದಾದಮೇಲೆ ನಂದು ಡೆಲಿವರಿ ಆದಮೇಲೆ ತಿರ್ಗಾ ನನ್ನ ವೆಯ್ಟು 52-53ಗೆ ಬಂದಿತ್ತು, ಓಕೆನಾ. ಸೊ ಆವಾಗ ನಾನು ಅಷ್ಟೇನು ಟೆನ್ಷನ್ ತೊಗೊಂಡಿಲ್ಲ. ಇವಾಗ ನಾನು ಮುಂಚೆ 48 ಇದ್ದೆ, 49 ಇದ್ದೆ, ಇವಾಗ 53 ಇದ್ದೀನಿ, ಒಂದು 5-6 kg ಜಾಸ್ತಿ ಆಗಿದೆ ಅಲ್ವಾ, ಕಮ್ಮಿ ಮಾಡ್ಕೋಬೇಕು ಅಂತ ನಾನು ಟೆನ್ಷನ್ನೇ ತೊಗೊಂಡಿಲ್ಲ. ಇರಲಿ, ಮದುವೆ ಆಗಿ ಮಗು ಆದಮೇಲೆ ಇದ್ದಿದ್ದೆ ವೆಯ್ಟ್ ಗೇನು ಅಂತ ನಾನು ಸ್ವಲ್ಪ ಕೇರ್ಲೆಸ್ ಆಗಿಬಿಟ್ಟೆ ಅಲ್ಲಿ. ಅದಾದಮೇಲೆ ನಂದು ತಿರ್ಗಾ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಯಾಕೆ ಹೇಳ್ತೀನಿ ನೋಡಿ. ಟಿಲ್ UKG ಅವಳು ಮಧ್ಯಾಹ್ನ ಸ್ಕೂಲಿಂದ ಬರ್ತಾಯಿದ್ಲು. ಸೊ ಅವಳು ಬಂದ ತಕ್ಷಣ ಫಸ್ಟಿಗೆ ಅವಳಿಗೆ ಊಟ ಕೊಡ್ತಾಯಿದ್ದೆ, ನೆಕ್ಸ್ಟು ನಾನು ಊಟ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಅವಳು ಮಲ್ಕೋತಿದ್ಲು, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ಅವಳದು ಓದಿಸೋದು ಬರ್ಸೋದು ಈ ಥರದ್ದೆಲ್ಲ ಇತ್ತು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಟಾರ್ಟ್ ಆದಮೇಲೆ ಏನಾಯಿತು ಅಂದರೆ ಅವಳು ಸ್ಕೂಲಿಂದ ಬರುವಾಗ 3:45 ಆಗ್ತಾಯಿತ್ತು. ಸೊ ಅವಾಗ ನಾನೇನು ಮಾಡಿದೆ, ಹೆಂಗೂ ಪಾಪ ಸ್ಕೂಲಲ್ಲಿ ಸರಿಯಾಗಿ ಟಿಫಿನ್ ಎಲ್ಲ ತಿಂದಿರಲ್ಲ, ಹಸ್ಕೊಂಡಿರ್ತಾಳೆ. ಮನೆಗೆ ಬಂದಮೇಲೆ ಅವಳಿಗೆ ಊಟ ಕೊಟ್ಟು ನಂತರ ನಾನು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಊಟದ ಟೈಮಿಂಗನ್ನು ಚೇಂಜ್ ಮಾಡಿದೆ. 12:30 1 o'clock ಇದ್ದಿದ್ದು ಒಂದೇ ಸಲ ನಂದು 4 o'clock ಆಗಿಬಿಡ್ತು. ಸೊ ಅದು ನಾನು ಮಾಡಿದ್ದು ಫಸ್ಟ್ ಮಿಸ್ಟೇಕು. ಸೊ ಅಲ್ಲಿ ನನ್ನ ರೂಟೀನ್ ಚೇಂಜ್ ಆಯಿತು. ಸೊ ನಾವು ಯಾವುದೇ ಒಂದು ರೂಟೀನನ್ನು ನಾವು ಡೈಲಿ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ಸಡನ್ನಾಗಿ ಅದು ಚೇಂಜ್ ಆಯಿತು ಅಂದರೆ ಅದು ನಮ್ಮ ದೇಹದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಇದು ಒಂದು ನನ್ನ ರೀಸನ್ ವೆಯ್ಟ್ ಗೇನದು ಅಂತಲೇ ಹೇಳ್ಬೋದು.
ಈಗ ನಾನು 1 ಗ್ಲಾಸಷ್ಟು ಮಜ್ಜಿಗೆ ಕುಡಿತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 1 ಚಪಾತಿ ಮತ್ತು ಒಂದಷ್ಟು ಪಲ್ಯ ತೊಗೊಂಡಿದ್ದೆ. ಬ್ರೇಕ್ಫಾಸ್ಟ್ ಆಗಿ ಒಂದೂವರೆ ಗಂಟೆ ನಂತರ ಇವಾಗ ನಾನು 1 ಗ್ಲಾಸಷ್ಟು ಮಜ್ಜಿಗೆ ಕುಡಿತಾ ಇದ್ದೀನಿ. ಓಕೆನಾ. ಹಾಗೆಯೇ ಇಲ್ಲಿ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳ ಜೊತೆ ಮಾಸ್ಟರ್ ಮೈಂಡ್ ಅಂತ ಒಂದು ಗೇಮ್ ಇದೆ, ಅದನ್ನು ಆಡ್ತಾ ಇದ್ದೀನಿ. ಚೆನ್ನಾಗಿದೆ ಈ ಗೇಮು. ಅವಳು ಚಿಕ್ಕದಿರುವಾಗ ತೊಗೊಂಡಿದ್ದು. ಇವಾಗ ಏನಂದರೆ ನನ್ನನ್ನೇ ಸೋಲಿಸ್ತಾಳೆ, ಅಷ್ಟು ಅವಳು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಈ ಗೇಮನ್ನು. ಸೊ ನೀವು ಬೇಕಾದರೆ ನಿಮ್ಮ ಮಕ್ಕಳಿಗೆ ಇದನ್ನು ಬೈ ಮಾಡ್ಬೋದು. ಓಕೆ. ಸೊ ನಂದು ಆವಾಗಲೂ ಅಷ್ಟೇ, ನಾನು ಊಟದ ಟೈಮಿಂಗ್ ಏನು ಚೇಂಜ್ ಆಯಿತು. ಸೊ ಅದರಿಂದ ನಂದು ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ನಾನು ಮಾಡಿದ್ದು ಒಂದು ಮಿಸ್ಟೇಕು. ಇನ್ನೊಂದೇನೆಂದರೆ ರಾತ್ರಿ ಊಟದ್ದು ನನ್ನ ಟೈಮ್ ಚೇಂಜ್ ಆಯಿತು. ಬಿಕಾಸ್ ನನ್ನ ಹಸ್ಬೆಂಡು ಆಫೀಸಿಂದ ಸ್ವಲ್ಪ ಲೇಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಲೇಟ್ ಆಗ್ತಿತ್ತು ಅವ್ರು ಬರುವಾಗ, ಕೆಲಸ ಜಾಸ್ತಿ ಇರ್ತಾಯಿತ್ತು. ಸೊ ಅವಾಗ ಏನು ಮಾಡ್ತಾಯಿದ್ದೆ ಅಂದರೆ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ನಾನು ಊಟ ಮಾಡ್ತಾಯಿದ್ದೆ. ಓಕೆನಾ. ಸೊ ಅದರಿಂದ ಏನಾಯಿತು, ಊಟ ಮಾಡುವಾಗಲೇ ಆಲ್ಮೋಸ್ಟ್ ಒಂದು 11-11:30 ಆಗ್ತಾಯಿತ್ತು. ಅದಾದಮೇಲೆ ಊಟ ಮಾಡೋದು, ಮಲ್ಕೊಂಬಿಡೋದು. ಸೊ ಅದು ಇನ್ನೊಂದು ಮಿಸ್ಟೇಕು. ನಾವು ಯಾವಾಗಲೂ ಅಷ್ಟೇ ಊಟನ ಬೇಗ ಮಾಡಿಬಿಡ್ಬೇಕು. ಊಟ ಮಾಡಿ ಒಂದು 2 hours ಆದರೂ ಗ್ಯಾಪ್ ಇದ್ದರೂ ನಂತರ ನಾವು ಮಲ್ಕೊಂಡ್ರೆ ನಾವೇನು ತಿಂದಿರ್ತೀವಿ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿರುತ್ತಲ್ವ. ಸೊ ಆವಾಗ ನಮ್ಮದು ವೆಯ್ಟ್ ಗೇನ್ ಏನೂ ಆಗಲ್ಲ. ಸೊ ಇದು ನಾನು ಈ ಥರ ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ. ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನಾನು ಆವಾಗಲೇ ಕರೆಕ್ಟಾಗಿ ಡಯೆಟ್ ಅಂತ ಅಥವಾ ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡೋದು ಈ ಥರದ್ದೆಲ್ಲ ಫಾಲೋ ಮಾಡ್ತಾಯಿದ್ರೆ ಇಷ್ಟೆಲ್ಲ ನಾನು ಪ್ರಾಬ್ಲಮ್ ಅನುಭವಿಸ್ಬೇಕಾಗಿರ್ತಾ ಇರಲಿಲ್ಲ ಅಲ್ವಾ. ಇದು ನಾನು ಒಬ್ಬಳೇ ಈ ಥರ ಮಾಡ್ತಾಯಿದ್ದೀನಿ ಅಂತಲ್ಲ, ತುಂಬ ಜನ ಲೇಡೀಸ್ ಇದೇ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ನಮ್ಮ ಲೈಫ್ ಹೆಂಗಿರುತ್ತೆ ಅಂದರೆ ಪ್ರತಿಯೊಂದಕ್ಕೂ ನಾವು ನಮ್ಮ ಫ್ಯಾಮಿಲಿ, ನಮ್ಮ ಗಂಡ, ನಮ್ಮ ಮಕ್ಕಳು ಇದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಮೊದಲಿಗೆ ಅವ್ರಿಗೆ ಹೊಟ್ಟೆ ತುಂಬಿಸೋದು, ನಂತರ ನಾವು ಊಟ ಮಾಡೋದು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡೋಣ, ಅವ್ರು ಫಸ್ಟು ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ, ಈ ಥರದ್ದೆಲ್ಲ ಯೋಚನೆ ಮಾಡ್ತೀವಿ. ಸ್ಟ್ರೆಸ್ ತೊಗೋತೀವಿ ಫ್ಯಾಮಿಲಿ ಬಗ್ಗೆ. ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ತೀವಿ. ಎಸ್ಪೆಷಲಿ ಇವಾಗ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಾರೆ, ಪಾಪ ಅವ್ರು ಕೆಲಸಕ್ಕೆಲ್ಲ ಹೋಗ್ತಾರೆ. ಸೊ ಅವ್ರದ್ದೆಲ್ಲ ಹೇಗಿರುತ್ತೆ ಅಂದರೆ ಮನೆದು ನೋಡ್ಕೋಬೇಕು, ಆಫೀಸದ್ದು ನೋಡ್ಕೋಬೇಕು, ಪ್ರತಿಯೊಂದು. ಇವಾಗ ನೋಡಿ, ಮನೆ ಕೆಲಸ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಎಷ್ಟೋ ಸ್ಟ್ರೆಸ್ ಇರುತ್ತೆ. ಅಲ್ಲಿಂದ ತಿರ್ಗಾ ಮನೆಗೆ ಬರ್ತಾರೆ, ಮನೆಗೆ ಬಂದು ತಿರ್ಗಾ ಒಂದಷ್ಟು ಕೆಲಸ ಮಾಡಬೇಕು, ಮನೆದು, ಮಕ್ಳಿಗೆ ಓದಿಸ್ಬೇಕು, ಎಷ್ಟೋ ಕೆಲಸಗಳನ್ನೆಲ್ಲ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಟೈಮೇ ಸಿಗಲ್ಲ. ಅವರಷ್ಟು ಮಾಡಿನೂ ನಾಳೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಯಾರು ಇರ್ತಾರೆ? ಯಾರೂ ಇರಲ್ಲ. ಏನಾದರೂ ಆಯಿತು ಅಂದರೆ ಅದು ನಿನ್ನ ಮಿಸ್ಟೇಕು, ನೀನು ಮಾಡ್ಕೊಂಡಿದ್ದು, ನಿನ್ಗೆ ಯಾರು ಹೇಳಿದ್ದಾರೆ ಕೆಲ್ಸಕ್ಕೆ ಹೋಗು ಅಂತ? ಮನೇಲಿರಬೇಕಿತ್ತು, ಮನೆ ಕೆಲಸ ಮಾಡಬೇಕಿತ್ತು. ಆ್ಯಂಡ್ ಇನ್ನೊಂದೇನು ಬರುತ್ತೆ ಅಂದರೆ ನಾವು ಇಷ್ಟೆಲ್ಲ ಮಾಡಿನೂ ನೆಕ್ಸ್ಟ್ ಬರೋ ಕ್ವಶನು, ಬೆಳಗಿಂದ ಸಂಜೆ ತನಕ ಏನು ಮಾಡ್ತೀಯಾ? ಬಿತ್ಕೊಂಡಿರ್ತೀಯ ಅಲ್ವಾ? ಏನಂಥದ್ದು ಕೆಲಸ ಮಾಡ್ತೀಯಾ? ಬರೀ ಒಂದು ಪಾತ್ರೆ ತೊಳೆಯೋದು, ಒಂದು ಕಸ ಗುಡಿಸೋದು, ಒಂದು ಒರೆಸೋದು, ಒಂದು ಅಡುಗೆ ಮಾಡೋದು, ಆಯಿತು ಮುಗೀತು, ಬೇರೆ ಏನಿದೆ ನಿನ್ನ ಕೆಲಸ ಅಂತ ಕೇಳೋರೇ ಜಾಸ್ತಿ. ಈಗ ನಾನು ಒಂದು 12:30 ಹೊತ್ತಿಗೆ ಒಂದು ಸ್ವಲ್ಪ ಪಪ್ಪಾಯನ ಕಟ್ ಮಾಡಿಬಿಟ್ಟು ತಿಂತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಮತ್ತು ನನ್ನ ಮಗಳು ಒಂದು ಸ್ವಲ್ಪ ಕೊಟ್ಟೆ ಅವಳಿಗೂ. ಸೊ ಇದೂ ಅಷ್ಟೇ ವೆಯ್ಟ್ ಲಾಸಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೂಟ್ಸನ್ನು ಯಾವಾಗಲೂ ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿನ್ನಬೇಕು, ರಾತ್ರಿ ಹೊತ್ತು ಯಾವಾಗಲೂ ತಿನ್ನಬಾರ್ದು. ಸೊ ಇದೆಲ್ಲ ನೋಡಿ ನಾನು ಕಲ್ತಿದ್ದೇನೆಂದರೆ ಫಸ್ಟಿಗೆ ನಾನು ನೋಡ್ಕೋಬೇಕು, ಆಮೇಲೆ ನನ್ನ ಫ್ಯಾಮಿಲಿ. ಸ್ವಲ್ಪ ಸೆಲ್ಫಿಶ್ ಅಂತ ಅನ್ನಿಸ್ಬೋದು, ಬಟ್ ಸೆಲ್ಫಿಶ್ ಆಗಬೇಕಾಗತ್ತೆ ನಾವು ಕೆಲವೊಂದು ಸಲ. ಯಾಕಂದರೆ ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಫ್ಯಾಮಿಲಿನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗತ್ತಲ್ವ. ಇವಾಗ ನನಗೆ ಹುಷಾರಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ನೋಡ್ಕೋತಾರೆ ಮನೆಯವರು, ಇಲ್ಲ ಅನ್ನಲ್ಲ. ಬಟ್ ಅದಾದಮೇಲೆ ಏನಾಗುತ್ತೆ ಅಂದರೆ ನಿಂದು ಯಾವಾಗಲೂ ಇದ್ದಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡೋ ಬದಲು ಇವಾಗಲೇ ನಾವು ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡೋದು ಬೆಟರ್ ಅಲ್ವಾ. ಸೊ ಅದಕ್ಕೆ ನಾನು ಈ ಸಲ ತುಂಬ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ, ಏನೇ ಪ್ರಾಬ್ಲಮ್ ಆಗಲಿ ನನ್ನದು ವೆಯ್ಟ್ ಲಾಸ್ ಇದನ್ನು ನಾನು ಬಿಡಬಾರ್ದು ಅಂತ. ಬಿಕಾಸ್ ತುಂಬ ಸಲ ಏನಾಗುತ್ತೆ, ನಮಗೆ ಎಷ್ಟೋ ಹೆಲ್ತ್ ಇಶ್ಯೂಸ್ಗೆ ನಮ್ಮದು ಒಬೆಸಿಟಿ ಅಥವಾ ನಮ್ಮದು ವೆಯ್ಟ್ ಗೇನ್ ಏನಾಗಿರುತ್ತೆ ಅದೇ ಒಂದು ಮೇನ್ ರೀಸನ್ ಆಗಿರುತ್ತೆ. ಸೊ ಅದರಿಂದ ನಾವು ಫಸ್ಟಿಗೆ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ನಮಗೂ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ಇವಾಗ ನಂದು ಹೇಗಿದೆ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನಾನು ದಪ್ಪ ಆದಾಗಿಂದ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಫಂಕ್ಷನ್ಗೆಲ್ಲಾದರೂ ಹೋಗೋಣ ಅಂದರೆ ಬೇಡ ಅಂತ ಅನಿಸುತ್ತೆ. ರೀಸನ್ ಕೂಡ ಇದೆ ಅದಕ್ಕೆ. ಯಾಕಂದರೆ ಹೋದರೆ ಅಲ್ಲಿ ಎಲ್ಲರದ್ದು ಇರುತ್ತೆ, ಏನು ದಪ್ಪ ಆಗಿದ್ದೀರಾ, ಏನು ವಿಷಯ, ಹಾಗೆ ಹೀಗೆ ಅಂತ. ಕೆಲವ್ರಂತ ಬೇಕಂತಲೇ ಟಾನ್ ಕೊಟ್ಬಿಟ್ಟು ಮಾತಾಡೋದು. ಸೊ ಈ ಥರದ್ದೆಲ್ಲ ಇರುತ್ತೆ. ಇನ್ನೊಂದೇನೆಂದರೆ ಬಟ್ಟೆ ಕರೆಕ್ಟಾಗಿ ಫಿಟ್ ಆಗೋಲ್ಲ. ಇವಾಗ ಯಾವುದೋ ಒಂದು ಬಟ್ಟೆ ತೊಗೊಂಬಂದಿರ್ತೀನಿ, ಸೊ ಒಂದು 2 ತಿಂಗಳಾದಮೇಲೆ ಅದು ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲ್ಲ, ಟೈಟ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಸಮಸ್ಯೆ ಬರುವಾಗ ನನಗೆ ಒಂದು ಸ್ವಲ್ಪ ಏನು ಹೇಳ್ತಾರೆ, ಬೇಜಾರಾಗುತ್ತೆ ತುಂಬ, ಯಾವುದು ಬೇಡ ಅಂತ ಅನಿಸುತ್ತೆ. ಈಗ ಮಧ್ಯಾಹ್ನದ ಊಟಕ್ಕೆ 1 ಚಪಾತಿ, ಒಂದು ಸ್ವಲ್ಪ ಪಲ್ಯ, ಹಾಗೆಯೇ 1 ಸೌತೆಕಾಯಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಲಂಚು. ಹಾಗೆಯೇ ಸೌತೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಪೆಪ್ಪರ್ ಪೌಡರನ್ನು ಹಾಕೋತಾ ಇದ್ದೀನಿ. ಸೌತೆಕಾಯಿಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಇದು ವೆಯ್ಟ್ ಲಾಸಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೌತೆಕಾಯಿ ಇರ್ಬೋದು ಅಥವಾ ವಾಟರ್ ಮೆಲನು, ಈ ಥರದ್ದೆಲ್ಲ ನಾವು ಜಾಸ್ತಿ ತೊಗೋಬೇಕು.
ಅಲ್ಲದೆ ನಾವು ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾ ಇದ್ದರೆ ಕೆಲವೊಂದು ತರಕಾರಿ ಕೂಡ ನಾವು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ, ಇದನ್ನು ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಅದರಿಂದ ಆಲೂಗಡ್ಡೆನ ತಿನ್ನೋದನ್ನು ನಾವು ಸ್ಟಾಪ್ ಮಾಡಬೇಕು. ಅದರ ಬದಲು ಈ ಥರ ಸೌತೆಕಾಯಿ, ಆಮೇಲೆ ಕ್ಯಾರೆಟು, ಈ ಥರದನ್ನೆಲ್ಲ ನಾವು ಜಾಸ್ತಿ ತೊಗೋಬೇಕು. ಹಾಗೆಯೇ ನಂದು ಕಷಾಯ ಪೌಡ್ರ್ ಖಾಲಿಯಾಗಿತ್ತು, ಅದಕ್ಕೆ ಇವಾಗ ಕಷಾಯ ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ಸೊ ಇದು ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ನೋಡಿ, ಕಲೋಂಜಿ ಅಂತ ಹೇಳ್ತಾರೆ. ನೋಡೋಕ್ಕೆ ಸ್ವಲ್ಪ ತಂಪಿನ ಬೀಜದ ಥರನೇ ಇರುತ್ತೆ, ಬಟ್ ಇದು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತ ಕರೀತಾರೆ. ಸೊ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ವೆಯ್ಟ್ ಲಾಸಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಇದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಎಲ್ಲ ಏನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಇದನ್ನು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸೊ ನಾನು ಇದನ್ನು ಡೈಲಿ ನನ್ನ ಹಸ್ಬೆಂಡಿಗೆ ಮಾಡಿಬಿಟ್ಟು ಕೊಡ್ತಾ ಇದ್ದೆ, ಬಟ್ ನಾನು ಕುಡಿತಾ ಇರಲಿಲ್ಲ. ನಾನು ಬೇರೆ ಕಷಾಯ ಎಲ್ಲ ಮಾಡಿಬಿಟ್ಟು ಕುಡಿತಾ ಇದ್ದೆ, ನಾನು ಚಕ್ಕೆ ಕಷಾಯ ಮಾಡಿಬಿಟ್ಟು ಕುಡಿತಾ ಇದ್ದೆ. ಸೊ ಇವಾಗ ಇದು ಖಾಲಿಯಾಗಿದೆ, ಇನ್ನೊಂದು ಸಲ ಮಾಡ್ಕೋತಾ ಇದ್ದೀನಿ. ಬಟ್ ಅವಳು ಹೇಳಿದ್ಲು ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ನೀನು ಟ್ರೈ ಮಾಡು ಅಂತ. ಸೊ ನೋಡಬೇಕು, ನಾಳೆಯಿಂದ ನಾನು ಕೂಡ ಇದೇ ಕಷಾಯ ಮಾಡ್ಕೊಂಡು ಕುಡಿಬೇಕು ಅಂತಿದ್ದೀನಿ. ಈ ಕಷಾಯಕ್ಕೆ ನಾನು 1 ಕಪ್ಪಷ್ಟು ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ, 1 ಕಪ್ಪು ಮೆಂತೆ, ಹಾಗೆಯೇ ಅರ್ಧ ಕಪ್ಪಷ್ಟು ನಾನಿಲ್ಲಿ ಓಂಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು ಮಿಕ್ಸಿಲಿ ಪುಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಯಿತು. ಇದನ್ನು ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಬಿಸಿ ನೀರಲ್ಲಿ ಒಂಚೂರು ಒಂದು ಅರ್ಧ ಟೀ ಸ್ಪೂನಷ್ಟು ಇದನ್ನು ಹಾಕಿಬಿಟ್ಟು ಅದನ್ನು ಮುಚ್ಚಿಟ್ಟು, ಅಂದರೆ ಒಂದು 2 ನಿಮಿಷ ಮುಚ್ಚಿಡಬೇಕು. ನಂತರ ಆ ನೀರನ್ನು ನೀವು ಕುಡಿದ್ರೆ ಆಯಿತು. ಇಲ್ಲ ಅಂದರೆ ಇದನ್ನು 1 ಗ್ಲಾಸ್ ನೀರನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಈ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ನಂತರ ಆ ನೀರನ್ನು ಕೂಡ ನೀವು ತೊಗೋಬೋದು. ಈಗ ಟೈಮು ಒಂದು 6 o'clock ಆಗಿದೆ. ಇವಾಗ ನಾನು ಒಂದು ಸ್ವಲ್ಪ ವಾಟರ್ ಮೆಲನನ್ನು ಕಟ್ ಮಾಡಿಬಿಟ್ಟು ತಿಂತಾ ಇದ್ದೀನಿ. ಸೊ ಎಗೇನ್ ನಾನೇನು ಊಟ ಮಾಡೋಕ್ಕೆ ಹೋಗಲ್ಲ, ಇದೇ ನನ್ನ ಡಿನ್ನರ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.